ಜೈಲು ಹಕ್ಕಿ ದರ್ಶನ್ಗೆ ದಿನೇ ದಿನೇ ಸಂಕಷ್ಟ ಜಾಸ್ತಿ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತನಿಖೆ ಕೂಡ ತೀವ್ರವಾಗ್ತಾ ಇದೆ. ಹಲವಾರು ಆಯಾಮಗಳಲ್ಲಿ ಡೈಮೆನ್ಷನ್ಗಳಲ್ಲಿ ತನಿಖೆಯನ್ನು ಶುರು ಮಾಡಿಕೊಂಡಿದೆ ಕಾಕಿ. ಆರೋಪಿಗಳ ಹೇಳಿಕೆಗೂ CCTVಗೂ ಹೊಂದಾಣಿಕೆ ಆಗಬೇಕು. ಆರೋಪಿ ಹೇಳೋದೇ ಒಂದು, CCTV ಹೇಳ್ತಿರೋದೇ ಒಂದು ಅಂತ ಆಗ್ಬಿಟ್ರೆ ಕಷ್ಟ. ಕೇಸ್ ಬಿದ್ದು ಹೋಗ್ಬಿಡ್ತವೆ. ಕೇಸ್ ಅದು ಸರಿ ಹೋಗಲ್ಲ, ಸ್ಟ್ರಾಂಗ್ ಆಗಲ್ಲ. ಅದು ಆರೋಪಿ ಹೇಳಿದ್ದಕ್ಕೂ CCTV ದಾಖಲೆಗಳಿಗೂ ಅಥವಾ ಬೇರೆ ಏನಾದರೂ ಲ್ಯಾಬ್ ರಿಪೋರ್ಟ್ಗಳಿಗೂ ಬೆರಳಚ್ಚುಗಳಿಗೂ ಅಥವಾ ಹೇರ್ ಸ್ಯಾಂಪಲ್ಗೆ ಎಲ್ಲವಕ್ಕೂ ಕೂಡ ಮ್ಯಾಚ್ ಆಗುವಂತಿರಬೇಕು. ಆರೋಪಿಗಳ ನಡುವಿನ ಕಾಲ್ ಹಿಸ್ಟ್ರಿ ಮತ್ತು ಮೆಸೇಜ್ ಹಿಸ್ಟ್ರಿಯನ್ನು ಕೂಡ ಪತ್ತೆ ಹಚ್ಕೊಂಡಿದ್ದಾರೆ. ಇದು ರೇಣುಕಾಸ್ವಾಮಿ ಕೊಲೆ ಸಂಚಿನ ಗುಟ್ಟನ್ನು ಬಯಲು ಮಾಡುತ್ತೆ. ಇಲ್ಲೇನಾಗುತ್ತೆ, ಎರಡು ಥರ ಬರುತ್ತೆ. ಒಂದು ಕೊಲೆ ಅಂತ ಬಂದಾಗ ಆ ಕ್ಷಣಕ್ಕೆ ಏನೋ ಕೋಪ ಬಂತು, ಏನೋ ಹೊಡೆದ್ಬಿಟ್ನಂತೆ, ಆ ಕಡೆ ಸತ್ತು ಹೋಗ್ಬಿಟ್ನಂತೆ ಅಂದಾಗ ಅದು ಆ ಕ್ಷಣದ ಉನ್ಮತ್ತ ಸ್ಥಿತಿ, ಉನ್ಮಾದ ಸ್ಥಿತಿ ಅದು, ಅಥವಾ ಒಂದು ಕೋಪೋದ್ರಿಕ್ತ ಸ್ಥಿತಿ ಅದು. ಆ ಕ್ಷಣಕ್ಕೇನೋ ರೇಗಿಸಿದ್ದಾನೆ, ಅವನು ಸುಮ್ಮನೆ ಹೊಡೆದುಬಿಟ್ಟ, ಆದರೆ ಅವನಿಗೆ ಸಾಯಿಸೋ ಉದ್ದೇಶ ಇರಲಿಲ್ಲ ಅಂತ. ಇದು ಒಂದು ಕೇಸಿನ ಅಥವಾ ಒಂದು ಕೊಲೆ ಕೇಸಿನ ವಿಚಾರವನ್ನು ಅರ್ಧಕ್ಕರ್ಧ ಡೌನ್ ಮಾಡಿಬಿಡುತ್ತೆ. ಆರೋಪಿ ವಿಚಾರದಲ್ಲಿ ಅವನಿಗೆ ಇಂಟೆನ್ಷನ್ ಇರಲಿಲ್ಲ, ಅನ್ಇಂಟೆನ್ಷನಲಿ ಹೊಡೆದುಬಿಟ್ಟ ಅವನಿಗೇನು ಉದ್ದೇಶ ಇಟ್ಕೊಂಡೇ ಹೊಡಿಲಿಲ್ಲ, ಆ ಕ್ಷಣಕ್ಕೆ ಒಂದು ಪ್ರವೋಕ್ ಆಗಿ ಹೊಡೆದುಬಿಟ್ಟ ಅವನು ಅಂತ. ಇದರ ಬದಲಿಗೆ ಒಬ್ಬ ಮನುಷ್ಯನನ್ನು ಸಾಕಷ್ಟು ದಿನಗಳ ಮುಂಚೆನೇ ಒಂದು ಸಂಚು ಮಾಡಿಕೊಂಡು ಒಂದಷ್ಟು ಜನ ಗುಂಪುಗೂಡಿ ಅನ್ಲಾಫುಲ್ ಅಸೆಂಬ್ಲಿ, ಕಾನೂನು ಬಾಹಿರವಾಗಿ ಒಂದು ಕೂಟ ಅಲ್ಲಿ ಸೇರಿಕೊಂಡು ಮೊದಲೇ ಒಂದು ಸಂಚು ಮಾಡಿ ಅವನನ್ನು ಕರೆಸಿ ಇಂತಿಂಥ ಕಡೆ ಅವನು ಹೊಡಿಬೇಕು ಅಂತ ಪ್ಲಾನ್ ಮಾಡಿ ಹೊಡೆದು ಸತ್ತು ಹೋದ ಮೇಲೆ ಬಾಡಿ ಕೂಡ ಬಿಸಾಕಿದ್ರು ಅನ್ನೋ ವಿಚಾರ ಇದೆಯಲ್ಲ, ಮೊದಲೇ ಪ್ಲಾನ್ ಮಾಡಿದ್ರು ಅಂದ್ರೇ ಅರ್ಧ ಕುಣಿಕೆ ಕುತ್ತಿಗೆಗೆ ಬಿತ್ತು ಅಂತ ಅರ್ಥ. ಪ್ಲಾನ್ ಮಾಡ್ಕೊಂಡು ಸಾಯಿಸಿದ್ರು ಇವರು ಅನ್ನೋದಿದೆಯಲ್ಲ, ಕಾನೂನಿನ ಅರ್ಧ ಕುಣಿಕೆ ಇವರಿಗೆ ಜೀರ್ಕೊಳ್ತು ಅಂತ ಅರ್ಥ. ಹಾಗಾಗಿ ಸಂಚು ಅನ್ನೋದಿದೆಯಲ್ಲ ಇಲ್ಲಿ ಮೇಜರ್ ಆಗಿಬಿಡುತ್ತೆ. FSL ವರದಿ ಅಂಶವನ್ನು ಕೂಡ ಕೃತ್ಯದ ಪ್ರತಿ ಹಂತಕ್ಕೂ ಹೋಲಿಕೆ ಮಾಡಿ ನೋಡಲಾಗುತ್ತೆ. ಹೋಲಿಕೆ ಸರಿಯಾಗಿದ್ದರೆ ಆ ಅಂಶ ಆರೋಪವನ್ನು ಗಟ್ಟಿ ಮಾಡುತ್ತೆ. ಆದ್ದರಿಂದ 4 ವರದಿಗಳಿಗಾಗಿ ತನಿಖಾಧಿಕಾರಿಗಳು ಕೂಡ ಇದೀಗ ಕಾಯ್ತಾ ಇದ್ದಾರೆ. ಎಲೆಕ್ಟ್ರಾನಿಕ್ ಡಿವೈಸ್ ವರದಿ ಕೂಡ ಇದರಲ್ಲಿ ಸಹಕಾರಿಯಾಗಬಹುದು.